ಹಾಯ್ ಹಲೋ ಫ್ರೆಂಡ್ಸ್, ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೇನೆ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಫಿಶ್ ರೆಸಿಪಿ. ನೋಡಿ, ನಾನಿಲ್ಲಿ ಮಾಂಜಿ ಮೀನಿದು ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಒಂದೇ ರೀತಿಯ ರೆಸಿಪಿ ಮಾಡಿ ತುಂಬ ಬೋರ್ ಆಗಿದ್ದರೆ ಈ ರೀತಿ ಒಂದು ಮೀನಿನ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನೋಡಿ, ನಾನಿಲ್ಲಿ 4 ಮಾಂಜಿ ಮೀನನ್ನು ತೊಗೊಂಡಿದ್ದೇನೆ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ ಒಂದು 3 ಸ್ಪೂನು, ಜೀರಿಗೆ, ಸಾಸಿವೆ, ಮೆಂತೆ, ಇದು ಇಷ್ಟ ಅಂದಾಜಷ್ಟು. ನಂತರ ಇದಕ್ಕೆ ಮೆಣಸು, ಖಾರ ಮೆಣಸು ತೊಗೊಂಡಿದ್ದೇನೆ, ಒಂದು 15 ತೊಗೊಂಡಿದ್ದೇನೆ. ಇದು ಈಗ ಚಿಕ್ಕ ಬಾಣಲೆಗೆ ಹಾಕಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ತೇನೆ, ವಿದೌಟ್ ಆಯಿಲ್ ಡ್ರೈ ರೋಸ್ಟ್. ನಂತರ ಇದನ್ನೀಗ ನಾನು ನೈಸಾಗಿ ಪೌಡರ್ ಮಾಡಿ ತಗೊಳ್ತೇನೆ. ಈ ರೀತಿ ಮಾಡಿದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಬರ್ತದಂತ. ಸೊ ನೆಕ್ಸ್ಟ್ ಇದಕ್ಕೆ ನೋಡಿ 2 ಎಸಳು ಬೆಳ್ಳುಳ್ಳಿ, ಮತ್ತು ತೆಂಗಿನ ತುರಿ ಸ್ವಲ್ಪ, ಮತ್ತು ಹುಣಸೆ ಸ್ವಲ್ಪ ಜಾಸ್ತಿ, ಮೀನುದು ರೆಸಿಪಿಗೆ ಜಾಸ್ತಿ, 1 ಸ್ಪೂನಷ್ಟು ಅರಶಿನ. ನೋಡಿ, ಇಷ್ಟನ್ನು ತೊಗೊಂಡಿದ್ದೇನೆ. ನಮಗೆ ಇವತ್ತು ಮೀನುದು ರೆಸಿಪಿ ಮಾಡುವಂಥ ಮನಸ್ಸಾಯಿತು. ಸೊ ನಮ್ಮ ಮನೆಯಲ್ಲಿ ಮೀನು ಕೂಡ ತಂದಿದ್ದರು. ಸೊ ಮಾಂಜಿ ಮೀನಿದ್ದು ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ನೋಡಿ, ಇದಕ್ಕೆ ಈರುಳ್ಳಿ 1, ಶುಂಠಿ ಸ್ವಲ್ಪ, ಮತ್ತು ಗ್ರೀನ್ ಚಿಲ್ಲಿ ಒಂದು 4. ಇದು ಖಾರ ಇರುವ ಕಾರಣ ಒಂದು 4 ತೊಗೊಂಡಿದ್ದೇನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಕಡಾಯಿ ಇಟ್ಟಿದ್ದೇನೆ, ಅಂದರೆ ಬಾಣಲೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿ ನಂತರ ಅದಕ್ಕೆ ಈರುಳ್ಳಿ, ಶುಂಠಿ, ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ನಂತರ ಇಲ್ಲಿ ರುಬ್ಬಿಟ್ಟಂತಹ ಮಸಾಲೆ, ಇದು ನಾವು ಮಸಾಲೆಯನ್ನು ಆ್ಯಡ್ ಮಾಡುವ ಮೊದಲು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡಲಿ ಈರುಳ್ಳಿ. ನಂತರ ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಉಂಡಲ್ಲ, ಮಸಾಲೆ ನೀರು ಹಾಕುವ ಮೊದಲೇ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ, ತುಂಬ ಒಳ್ಳೆ ಚೆಂದ ಫ್ಲೇವರ್ ಬರ್ತದೆ. ಸೊ ನೆಕ್ಸ್ಟ್ ಎಷ್ಟು ತೆಳು ಬೇಕೋ ಅಷ್ಟು ಮಾಡಿ ನಾನು ತೊಗೊಂಡಿದ್ದೇನೆ. ಜಾಸ್ತಿ ತೆಳುವಾದರೆ ಮೀನಿನ ರೆಸಿಪಿ ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೇನೆ. ನಾನು ಮಾಂಜಿ ಮೀನು ಉಂಟಲ್ಲ, ಆಲ್ರೆಡಿ ಕಟ್ ಮಾಡಿ ಚೆನ್ನಾಗಿ ನೋಡಿ ಈ ರೀತಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಫುಲ್ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೇನೆ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಮೀನಿದು ಮಸಾಲೆಗೆ ಉಂಟಲ್ಲ, ಸ್ವಲ್ಪ ಜಾಸ್ತಿ ಕುದಿ ಬರುವಾಗನೇ ಹಾಕಬೇಕು ಮೀನು, ಆಗ ಪುನಃ ಕುದಿಸ್ಬೇಕಂತ ಇಲ್ಲ ಮೀನು. ಸೊ ನೋಡಿ, ಈ ರೀತಿ ಕಟ್ ಮಾಡಿದಂತಹ ಮೀನಿನ ಪೀಸನ್ನು ನಾನೀಗ ಮಸಾಲೆ ಒಳಗೆ ಹಾಕ್ತಾಯಿದ್ದೇನೆ ಕುದಿಯುತ್ತಿರುವ. ಈ ಮೀನಿದು ರೆಸಿಪಿ ಉಂಟಲ್ಲ, ನಮ್ಮದು ಮಂಗಳೂರು ಸೈಡೆಲ್ಲ ನಾವು ಈ ರೀತಿಯೇ ಮಾಡೋದು. ಅಂದರೆ ಬೇರೆ ಕಡೆ ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಮಾಡೋದಿಲ್ಲ. ಮಸಾಲೆ ಎಲ್ಲ ರುಬ್ಬಿ ಮಾಡುವಂತಹ ಒಂದು ರುಚಿ ಇರ್ತದಲ್ಲ, ಅದಕ್ಕಿಂತ ರುಚಿ ಬೇರೆ ಯಾವುದು ಕೂಡ ಇರೋದಿಲ್ಲ. ಈ ಪೌಡರೆಲ್ಲ ಹಾಕಿ ಮಾಡಿದರೆ ಅಷ್ಟೊಂದು ಒಳ್ಳೆ ಟೇಸ್ಟ್ ಬರೋದಿಲ್ಲ. ಸೊ ನೋಡಿ, ನಾವು ಮಂಗಳೂರು ಸೈಡೆಲ್ಲ ಈ ರೀತಿ ರುಬ್ಬಿಕೊಂಡೇ ಮಸಾಲೆಯನ್ನು ನಾವು ರೆಡಿ ಮಾಡ್ತೇವೆ, ಯಾವುದಾದ್ರೂ ಪದಾರ್ಥ ಮಾಡಲಿಕ್ಕೆ ಇರುವಾಗ. ಸೊ ನೋಡಿ, ನಾನು ಇಲ್ಲಿ ಎಲ್ಲ ಮೀನನ್ನು ಹಾಕ್ತಾಯಿದ್ದೇನೆ. ನೋಡಿ, ಚೆನ್ನಾಗಿ ಕುದಿ ಬರುವಾಗ ಹಾಕಬೇಕು. ನಂತರ ಉಂಟಲ್ಲ, ಆಗನೇ ಇದು ಫ್ಲೇಮ್ ಆಫ್ ಮಾಡೋದು ಬೇಡ. ಇದು ಸ್ವಲ್ಪ ದೊಡ್ಡ ಮೀನಲ್ಲ, ಸ್ವಲ್ಪ ಮೀನೆಲ್ಲ ಬೇಯಬೇಕಲ್ಲ. ಸೊ ನೋಡು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು ಗ್ಯಾಸನ್ನು. ನೋಡಿ, ಈಗ ಚೆನ್ನಾಗಿ ಮೀನು ಕೂಡ ಬೇಯ್ತಾ ಉಂಟು. ನಮಗೆ ಇವತ್ತು ಮೀನಿದ ರೆಸಿಪಿ ತಿನ್ನುವಂಥ ಮನಸ್ಸಾಯಿತು, ಅದಕ್ಕೆ ಇವತ್ತು ಮೀನಿದ ರೆಸಿಪಿಯನ್ನು ನಾನು ಟ್ರೈ ಮಾಡಿದ್ದೇನೆ. ಸೊ ಇವತ್ತಿನ ನಮಗೆ ಮಾಂಜಿ ಮೀನಿನ ರೆಸಿಪಿ ನಿಮ್ಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನೋಡಿ, ಈಗ ಮಾಂಜಿ ಮೀನಿನ ರೆಸಿಪಿ ಈಗ ರೆಡಿ ಆಗ್ತಾ ಉಂಟು. ಮತ್ತು ಸ್ಲೋ ಫ್ಲೇಮಲ್ಲಿ ನಾನು ಅಲ್ಲಿ ಗ್ಯಾಸನ್ನು ಲೋ ಫ್ಲೇಮ್ ಮಾಡಿ ಇಡ್ತೇನೆ. ಯಾಕಂದರೆ ಉಂಟಲ್ಲ, ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹೀರಿಕೊಂಡ್ರೆ ಉಂಟಲ್ಲ, ಅದಕ್ಕಿಂತ ಸಹ ಒಳ್ಳೆ ರುಚಿ ಆಗ್ತದೆ. ಸೊ ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.